ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈಸಿಯಾಗಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಅರ್ಧ ಕಪ್ ಅಕ್ಕಿ ಹಿಟ್ಟು, ಒಂದು ಹಸಿರುಮೆಣಸಿನ್ಕಾಯಿ, ಪೆಪ್ಪರ್ ಪೌಡರ್. ಈಗ ಆಲೂಗಡ್ಡೆನ ಎಲ್ಲನೂ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಆಲೂಗಡ್ಡೆನ. ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ. ಆದ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಕಪ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ಕೊತ್ತಂಬರಿ, ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಪೆಪ್ಪರ್ ಪೌಡರ್, ಅದಕ್ಕೆ ಖಾರದ ಪುಡಿ 2 ಸ್ಪೂನು. ಈಗ ಕಲಿಸ್ಕೊಳ್ಳೋಣ. ಸೊ ಹದವಾಗಿ ಕಲಿಸ್ಕೋಬೇಕು. ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವಿ ಅದೇ ರೀತಿ ನಾವು ಈ ಹಿಟ್ಟನ್ನು ಕೂಡ ಕಲಿಸ್ಕೋಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಜೀರಿಗೆ ಪುಡಿ. ನೋಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ, ನೀವು ಅದೇ ರೀತಿ ಮಾಡ್ಕೋಬೇಕು ಹಿಟ್ಟನ್ನು. ಇವಾಗ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಶೇಪಲ್ಲಿ ನಾನು ಇದರಲ್ಲಿ 2 ಥರ ಶೇಪ್ಸ್ ಕೊಡ್ತಾ ಇದ್ದೀನಿ. ನಾನು ಫಸ್ಟ್ ಈ ಶೇಪು ರೋಲ್ ಮಾಡಿಕೊಂಡು ಈಗ ನಾನು ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವು ಇದೇ ಥರ ಸ್ಟೆಪ್ ಫಾಲೋ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಸ್ಪೂನ್ ಯೂಸ್ ಮಾಡಿ ಈ ಥರ ಸ್ಟ್ರೈಪ್ಸ್ ಶೇಪ್ ಕೊಡ್ತಾ ಇದ್ದೀನಿ ನಾನು ಆಲೂ ಬೈಟ್ಸ್ಗೆ. ನೀವು ಇದೇ ರೀತಿ ಯೂಸ್ ಮಾಡ್ಬೋದು. ಈಗ ಶೇಪ್ಸ್ ಮಾಡಿಟ್ಕೊಂಡ್ಮೇಲೆ ನಾನು ಎಣ್ಣೆ ಕಾಯೋಕ್ಕಿಟ್ಟು ಎಣ್ಣೆಯಲ್ಲಿ ನಾನು ಈಗ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಳಿದ್ದೆ ಅಲ್ವಾ 2 ಶೇಪ್ ಮಾಡ್ತಾಯಿದ್ದೀನಿ ಅಂತ. ಒಂದು ಸ್ಟ್ರೈಪ್ ಶೇಪ್ ಆಯಿತು. ಇವಾಗ ಸರ್ಕಲ್ ಶೇಪ್ ಮಾಡ್ತಾಯಿದ್ದೀನಿ. ಸೊ ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಇದಕ್ಕೆ ಸ್ಮಾಲ್ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ಈ ಸ್ಮಾಲ್ ಸರ್ಕಲ್ ಬೈಟ್ಸ್ನ ನಾವೀಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.